ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 8ನೇ ತರಗತಿ ಸಮಾಜ ವಿಜ್ಞಾನದಲ್ಲಿ SA2 ಸಂಕಲನಾತ್ಮಕ ಪರೀಕ್ಷೆ ಮಾರ್ಚ್ 2026ಕ್ಕೆ ಪೋಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಬಳಿ 1ರಿಂದ 8ನೇ ತರಗತಿಯ ಎಲ್ಲ ವಿಷಯದಲ್ಲಿ ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ಗಳು ಸಿಗ್ತವೆ. ಸೊ ಯಾರಿಗೆ ಇಂಟ್ರೆಸ್ಟೆಡ್ ಇದೆ ಅನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಓಕೆನಾ. ಕ್ವಶನ್ ಪೇಪರ್ ಇರ್ತದೆ, ವಿತ್ ಸ್ಕೂಲ್ ನೇಮ್ ಹಾಕಿ ಕೊಡ್ತೀವಿ. ಸೊ ನೆಕ್ಸ್ಟ್ ಬ್ಲೂ ಪ್ರಿಂಟ್ ಇರ್ತದೆ, ಕೀ ಆನ್ಸರ್ ಕಾಪಿನೂ ಕೂಡ ಕೊಡ್ತೀವಿ. ಸೊ ಟೋಟಲಿ ಎಲ್ಲವನ್ನು ಕೂಡ ನಿಮಗೆ ಪ್ರೊವೈಡ್ ಮಾಡ್ತಾರೆ ಕನ್ನಡ ಮೀಡಿಯಂ 1 to 8 ಸ್ಟ್ಯಾಂಡರ್ಡ್. ಸೊ 8 ಸ್ಟ್ಯಾಂಡರ್ಡಲ್ಲಿ ಬದಲಾವಣೆ ಇದೆ. ಸೊ 50 ಅಂಕಗಳ ಪರೀಕ್ಷೆ, ಫುಲ್ ಸಿಲೆಬಸ್ ಇದೆ. ಇಟ್ ಮೀನ್ಸ್ ಫಸ್ಟ್ ಮತ್ತು ಸೆಕೆಂಡ್ ಸೆಮೆಸ್ಟರ್ ಎರಡನ್ನೂ ಕೂಡ ತೆಗೆದುಕೊಂಡು ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆ ರೆಡಿ ಮಾಡಿದ್ದೀವಿ. ಇದಕ್ಕಿಂತ ಮುಂಚೆ ನಾನು ಕನ್ನಡದಲ್ಲಿ ಇದೇ ಒಂದು ಪ್ಯಾಟರ್ನಲ್ಲಿ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೆ. ಇವಾಗ SS ಇದೆ. ಸೊ ನೋಡ್ಕೊಂಡು ಬರೋಣ. ಪ್ರಶ್ನೆ ಪತ್ರಿಕೆ ವಿನ್ಯಾಸದಲ್ಲಿ ಉದ್ದೇಶ ಆಧಾರಿತ ಅಂಕ ಹಂಚಿಕೆಗಳನ್ನು ಮಾಡಿದ್ದಾರೆ, ಅದನ್ನು ಕೂಡ ನೋಡ್ಬೋದು. ಪ್ರಶ್ನವಾರು ಅಂಕ ಹಂಚಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಕಠಿಣತೆ ಮಟ್ಟ ಆಧರಿಸಿ ಅಂಕ ಹಂಚಿಕೆ ಇದೆ. ಇನ್ನು ಘಟಕವಾರು ಅಂಕ ಹಂಚಿಕೆ ಇದೆ. ಸೊ ಹೇಳಿದ್ದೀವಿ, ಆಲ್ಮೋಸ್ಟ್ ನಾವೇನು ಮಾಡಿದ್ದೀವಿ ಅಂದರೆ ಫಸ್ಟ್ ಟರ್ಮ್ ಮತ್ತು ಸೆಕೆಂಡ್ ಟರ್ಮ್. ಸೊ ರೂಲ್ಸ್ ಹಾಗೆ ಇದೆ, ಗೈಡ್ಲೈನ್ಸು. ಸೊ ಎರಡನ್ನೂ ಕೂಡ ನಾವು ಏನು ಮಾಡಿಕೊಂಡು ಬಳಕೆ ಮಾಡಿಕೊಂಡು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧವನ್ನು ಪಡಿಸಿದ್ದೀವಿ. ಎಸ್, ಇನ್ನು ಇದು ಪ್ರಶ್ನೆ ಪತ್ರಿಕೆ ಇತ್ತು. ಇನ್ನು ಡೈರೆಕ್ಟಾಗಿರ್ತಕ್ಕಂಥ ಕೀ ಆನ್ಸರ್ ಪುಟಕ್ಕೆ ನಿಮಗೆ ಕರ್ಕೊಂಡು ಬರ್ತೀನಿ. ಎಸ್, ಸಂಕಲನಾತ್ಮಕ ಮೌಲ್ಯಮಾಪನ 2 SA 2 ತರಗತಿ 8 ವಿಷಯ ಸಮಾಜ ವಿಜ್ಞಾನ, ಅಂಕ 20, ಸಮಯ 2 ಗಂಟೆ. ಎಸ್, ಮುಖ್ಯ ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರಬೇಕಂತ 7 MCQ ಪ್ಯಾಟರ್ನ್ ಕ್ವಶನ್ಸ್ ಇತ್ತು. ಸೊ ಫಸ್ಟ್ ಒನ್, ಪ್ರಾಗೈತಿಹಾಸಿಕ ಕಾಲದ ಬೂದಿಯ ಕುರುಹುಗಳು ದೊರೆತ ಸ್ಥಳ ಅಂತ ಕೇಳಿದರು. ಸೊ ಆಯ್ಕೆಗಳಲ್ಲಿ ಕರ್ನೂಲ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಗಾಂಧಾರ ಶೈಲಿಯು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ, ಬೌದ್ಧ ಶಿಲ್ಪಕಲೆ. ಎಲ್ಲ ಪ್ರಶ್ನೆಗಳು LB ದಂದಿದ್ದಾವೆ. LB ಬಿಟ್ಟು ಯಾವುದೇ ಪ್ರಶ್ನೆಗಳನ್ನು ನಾವು ಬಳಕೆ ಮಾಡೇ ಇಲ್ಲ. ಇನ್ನು 3, ಕೌಮುದಿ ಮಹೋತ್ಸವ ಎಂಬ ಸಂಸ್ಕೃತ ನಾಟಕದ ಕರ್ತೃ ಅಂತ ಕೇಳಿದರು. ಆಪ್ಷನ್ ಬಿ, ವಿಜಿಕಾ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ಜ್ಯೋತಿ 1982ರಲ್ಲಿ ಕರ್ನಾಟಕದಲ್ಲಿ ಜನಿಸ್ತಾಳೆ. ಅವಳ ತಂದೆ ಭಾರತೀಯ, ತಾಯಿ ಅಮೆರಿಕಾದವರು. ಜ್ಯೋತಿ ಈ ಕೆಳಗಿನ ಯಾವ ವಿಧಾನದ ಮೂಲಕ ಭಾರತೀಯ ಪೌರತ್ವ ಪಡಿತಾಳೆ ಅಂತ ಕೇಳಿದ್ರು. ರಕ್ತ ಸಂಬಂಧ ಇಸ್ ದಿ ರೈಟ್ ಆನ್ಸರ್. ಇನ್ನು ಸಂಭಾಷಣೆ ನಡೆಸಲು ಅಗತ್ಯವಿರುವ ಅಂಶಗಳು ಯಾವುವು ಅಂತ ಕೇಳಿದರು. ಆಪ್ಷನ್ ಎ, ಭಾಷೆ. ಇನ್ನು ಖಂಡಾವರಣ ಪ್ರದೇಶದ ಸರಾಸರಿ ಆಳ ಎಷ್ಟಿರ್ತದೆ ಅಂತ ಕೇಳಿದರು. ಆಪ್ಷನ್ ಎ, 100 ಪ್ಯಾದಮ್ ಇಸ್ ದಿ ರೈಟ್ ಆನ್ಸರ್. 7th ಒನ್, ಪಾಲುದಾರಿಕೆ. ವ್ಯವಹಾರದಲ್ಲಿ ಪಾಲುದಾರರಾಗಲು ಕನಿಷ್ಠ ಎಷ್ಟು ವರ್ಷ ಪೂರೈಸಿರಬೇಕು ಅಂತ ಕೇಳಿದರು. ಸೊ 18 ವರ್ಷ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು 1 ಮಾರ್ಕರ್ ಕ್ವಶನ್, ಇವುಗಳು ಕೂಡ 7 ಇದ್ದಾವೆ. ಸೊ ಒಟ್ಟು 7 ಪ್ರಶ್ನೆಗಳು, 7 ಅಂಕ. ಪ್ರಶ್ನೆ 8, ಪ್ರವಾಸಕ್ಕೆಂದು ಶ್ರವಣ ಬೆಳಗೊಳಕ್ಕೆ ಹೋದಾಗ ನೀವು ನೋಡಿದ ಬಿಳಿ ಉಡುಪು ಧರಿಸಿದ ಜೈನ ಮುನಿಗಳನ್ನು ಜೈನ ಧರ್ಮದ ಯಾವ ಪಂಗಡದವರು ಅಂತ ಭಾವಿಸ್ತೀರಿ ಅಂತ ಕೇಳಿದರೆ ಶ್ವೇತಾಂಬರ. ಕಾಳಿದಾಸ ಬರೆದ ಶ್ರೇಷ್ಠ ನಾಟಕ ಯಾವುದು ಅಂತ ಕೇಳಿದರು. ಅಭಿಜ್ಞಾನ ಶಾಕುಂತಲ. ಗಂಗೈಕೊಂಡ ಚೋಳಂಪುರಂ ನಗರವನ್ನು ಕಟ್ಟಿಸಿದ ಚೋಳರ ದೊರೆ ಯಾರು ಅಂತ ಕೇಳಿದರು. 1ನೇ ರಾಜೇಂದ್ರ ಚೋಳ. ಇನ್ನು ತಾಲೂಕು ಪಂಚಾಯಿತಿ ಸಭೆಗಳು ಕನಿಷ್ಠ ಎಷ್ಟು ತಿಂಗಳಿಗೊಮ್ಮೆ ನಡಿಬೇಕಂತ ಕೇಳಿದರೆ 2 ತಿಂಗಳಿಗೊಮ್ಮೆ. ಮಾನವ ಸಮಾಜವನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರೀಲಿಕ್ಕೆ ಕಾರಣ ಏನು? ಎಸ್, ಮಾನವನ ಬೆಳವಣಿಗೆಗೆ ಸಮಾಜ ಅಗತ್ಯ. ಮಾನವನ ಅಸ್ತಿತ್ವಕ್ಕೆ ಸಾಮಾಜಿಕ ಸಂಬಂಧಗಳು ಅಗತ್ಯವಾಗಿರೋದ್ರಿಂದ ಅದನ್ನು ಸಾಮಾಜಿಕ ಸಂಬಂಧಗಳ ಬಲೆ ಅಂತಲೇ ಕರೆಯೋದು. ಇನ್ನು ಸಮಭಾರ ರೇಖೆ ಅಂದರೆ ಏನು? ಒಂದೇ ಪ್ರಮಾಣದ ಒತ್ತಡ ಹೊಂದಿರುವ ಸ್ಥಳಗಳನ್ನು ಸೇರಿಸುವಂತೆ ಎಳೆಯಬಹುದಾದ ರೇಖೆಗಳಿಗೆ ಸಮಭಾರ ರೇಖೆ ಅಂತಲೇ ಕರೆಯೋದು. ಅರ್ಥಶಾಸ್ತ್ರ ಗ್ರೀಕ್ ಭಾಷೆಯ ಯಾವ 2 ಪದಗಳಿಂದ ಉತ್ಪತ್ತಿಯಾಗಿದೆ ಅಂತ ಕೇಳಿದರೆ ಓಕೋಸ್ ಮತ್ತು ನೋಮೋಸ್ ಇಸ್ ದ ರೈಟ್ ಆನ್ಸರ್. 2 ಮಾರ್ಕರ್ ಕ್ವಶನ್. ಟೋಟಲ್ ಇಲ್ಲಿ 12 ಪ್ರಶ್ನೆ ಬಳಕೆ ಮಾಡಿದ್ದೀವಿ, 24 ಅಂಕಗಳನ್ನು ಕೊಟ್ಟಿದ್ದೀವಿ. ಪ್ರಶ್ನೆ 15, ಭಾರತದ ಇತಿಹಾಸ ಮೌಖಿಕ ಆಧಾರಗಳಿಂದ ರೂಪುಗೊಳ್ಳುತ್ತಿದೆ, ಸಮರ್ಥಿಸಿರಿ ಅಂತ ಕೇಳಿದರು. ಎಸ್, ಮೌಖಿಕ ಪರಂಪರೆ ಮಾನವ ಸಮಾಜದ ನೆನಪುಗಳ ಚರಿತ್ರೆಯಾಗಿದೆ. ಭಾರತದ ಬಹುಮುಖಿ ಪರಂಪರೆ ತಿಳಿಯಲು ಸಹಾಯಕ. ಸ್ಥಳೀಯ ಇತಿಹಾಸ ತಿಳಿಯಲು ಸಹಾಯಕ. ತಲೆಮಾರಿನಿಂದ ತಲೆಮಾರಿನವರೆಗೆ ಮಾಹಿತಿಗಳನ್ನು ಮೌಖಿಕ ರೂಪದಿಂದ ಉಳಿಸಿಕೊಂಡು ಬಂದಿದೆ. ಉದಾಹರಣೆ, ಕೆಂಪೇಗೌಡ, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ ಇವರ ಬಗೆಗಿನ ಮೌಖಿಕ ಸಾಹಿತ್ಯದಲ್ಲಿದೆ ಅಂತ ಬರೀಬೇಕಿತ್ತು. ಇನ್ನು ನೆಕ್ಸ್ಟ್ 16, ಹವಾಂಗೋ ನದಿಯನ್ನು ಚೀನಾದ ದುಗುಡ ಅಂತಲೇ ಕರೀತಾರೆ, ಏಕೆ ಅಂತ ಕೇಳಿದರು. ಎಸ್, ಬಿಕಾಸ್ ಪ್ರವಾಹದ ನಂತರ ತನ್ನ ಹಾದಿಯನ್ನು ಬದಲಿಸ್ತದೆ. ಪ್ರವಾಹಕ್ಕೆ ಮನೆಗಳು ಹಾನಿಯಾಗಿ ಜನವಸತಿಗೆ ತೊಂದರೆಗಳನ್ನು ಅನುಭವಿಸ್ತದೆ. ಕೃಷಿ ಭೂಮಿ ಪ್ರವಾಹದಿಂದ ಹಾಳಾಗ್ತಿತ್ತು. ಕಾಲುವೆಗಳು ಹಾನಿಗೊಳಗಾಗ್ತಿದ್ದವು ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಒನ್, ಬುದ್ಧ ಮತ್ತು ಮಹಾವೀರನ ಬೋಧನೆಗಳಿಂದ ನಿಮ್ಮ ಜೀವನದಲ್ಲಿ ಯಾವ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬಹುದು ಅಂತ ಕೇಳಿದ್ದಾರೆ. ಅಹಿಂಸೆ, ಸರಳ ಜೀವನ, ಆತ್ಮಾವಲೋಕನ, ನೈತಿಕ ನಿಯಮಗಳ ಅನುಕರಣೆ, ಸಮಗ್ರತೆ, ಸ್ವಯಂ ಶಿಸ್ತಿನ ಜೀವನಕ್ಕೆ ಮಾರ್ಗದರ್ಶನ, ಸಹಾನುಭೂತಿ, ಸಾಮರಸ್ಯ, ಶಾಂತಿ, ಆಧ್ಯಾತ್ಮಿಕ ಬೆಳವಣಿಗೆಗೆ ಉತ್ತೇಜನ ಅಂತ ಬರೆದ್ರೆ ಸಾಕು. 18,
ಗಂಗರ ಸಮಾಜವು ಅನೇಕ ಮೌಲ್ಯಗಳಿಂದ ಪ್ರಭಾವಿತವಾಗುತ್ತಿತ್ತು, ಈ ಹೇಳಿಕೆಯನ್ನು ಪುಷ್ಟೀಕರಿಸಿ ಅಂತ ಕೇಳಿದರು. ಸೊ ಗಂಗರ ಸಮಾಜದಲ್ಲಿ ಸತ್ಯಶೀಲತೆ, ಸ್ವಾಮಿನಿಷ್ಠೆ, ಶೌರ್ಯ ಮತ್ತು ತಾಳ್ಮೆ ಅಂತಕ್ಕಂಥ ಮೌಲ್ಯಗಳಿತ್ತು. ಸಮಾಜದಲ್ಲಿ ಹಲವಾರು ಜಾತಿ ಪಂಗಡಗಳಿದ್ದರೂ ಪರಸ್ಪರ ಅವಲಂಬಿಗಳಾಗಿದ್ದರು. ಪಿತೃಪ್ರಧಾನ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತು. ಯುವ ಸೇನಾನಿಗಳು ಹಾಗೂ ಅಧಿಕಾರಿ ವರ್ಗ ಶೌರ್ಯ ಮತ್ತು ತಾಳ್ಮೆಗೆ ಹೆಸರುವಾಸಿಯಾಗಿದ್ದರು. ಇದರಿಂದ ಒಳ್ಳೆಯ ಆಡಳಿತವನ್ನು ನೀಡಲು ಸಾಧ್ಯ ಆಯಿತು. ಇನ್ನು ಎಲ್ಲೋರದ ಕೈಲಾಸ ದೇವಸ್ಥಾನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಎಸ್, ಎಲ್ಲೋರದಲ್ಲಿನ ಕಲ್ಲಿನಲ್ಲಿ ಕೊರೆದ ಮಾಡಿರುವ ದೇವಾಲಯಗಳು ಭಾರತೀಯ ಕಲೆಗೆ ನೀಡಿದ ಮಹಾನ್ ಕೊಡುಗೆಗಳೇ ಆಗಿದ್ದಾವೆ. ಈ 1ನೇ ಕೃಷ್ಣ ಕೊರೆಸಿದ ಎಲ್ಲೋರಾದ ಏಕಶಿಲಾ ಕೈಲಾಸ ಮಂದಿರ ಅದ್ಭುತ ರಚನೆಯಾಗಿದೆ. 100 ಅಡಿ ಎತ್ತರದ ಬೃಹತ್ ಬಂಡೆಯನ್ನು ಕೊರೆದು ನಿರ್ಮಿಸಲಾಗಿದೆ. ಇಲ್ಲಿ ಪ್ರಸಿದ್ಧ ದಶಾವತಾರ ಗುಹಾಲಯವಿದೆ ಅಂತ ಬರೆದ್ರೆ ಸಾಕು. ಇನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪ್ರಮುಖ ಲಕ್ಷಣಗಳನ್ನು ಕೇಳ್ತಾರೆ. ಸೊ ಮುಖ್ಯವಾಗಿ ಇದು ಜನತಾ ಸರ್ಕಾರವಾಗಿದೆ. ಪ್ರತಿನಿಧಿಗಳನ್ನು ಜನರೇ ಚುನಾಯಿಸ್ತಾರೆ. ಪ್ರತಿನಿಧಿಗಳು ಜನರ ಕಾನೂನು ರಚಿಸ್ತಾರೆ. ಸಾರ್ವತ್ರಿಕ ವಯಸ್ಕ ಮತದಾನದ ತತ್ವ. ಎಲ್ಲ ಪ್ರಜೆಗಳು ಕಾನೂನು ದೃಷ್ಟಿಯಲ್ಲಿ ಸಮಾನರು. ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿರ್ತವೆ ಅಂತ ಬರೆದ್ರೆ ಸಾಕು. ಇನ್ನು ಇಡೀ ಸಮಾಜದ ಸದಸ್ಯನಾಗಿದ್ದುಕೊಂಡು ಕಲಿತುಕೊಳ್ಳುವ ಮೌಲ್ಯಗಳನ್ನು ಪಟ್ಟಿ ಮಾಡು ಅಂತ ಕೇಳಿದರು. ಪರಸ್ಪರ ಸಹಕಾರ ಮತ್ತು ಕಷ್ಟದೆಲ್ಲರಿಗೆ ಸ್ಪಂದಿಸ್ತಕ್ಕಂಥ ಮೌಲ್ಯ, ಸಹಬಾಳ್ವೆ, ಗುರು ಹಿರಿಯರಿಗೆ ಗೌರವ, ಸತ್ಯ ಮತ್ತು ಶಾಂತಿ, ಪ್ರಾಮಾಣಿಕತೆ ಅಂತ ಬರಿಬೇಕು. ಇನ್ನು ಭೂಮಿ ಒಂದು ವಿಶಿಷ್ಟ ಗ್ರಹ ಏಕೆ ಅಂತ ಕೇಳಿದರು. ಸೌರವ್ಯೂಹದಲ್ಲಿ ಜೀವಿಗಳನ್ನು ಹೊಂದಿರುವ ಏಕೈಕ ಗ್ರಹವೇ ಭೂಮಿ. ಇದು ಎಲ್ಲ ಬಗೆಯ ಜೀವಿಗಳಿಗೆ ವಾಸಸ್ಥಾನವಾಗಿದೆ. ಸಸ್ಯಗಳು, ಪ್ರಾಣಿಗಳು, ಮಾನವ ಜೀವಿಗಳು ಇಲ್ಲಿವೆ. ಇದಕ್ಕೆ ಕಾರಣ ಭೂಮಿ ಮತ್ತು ಸೂರ್ಯನ ನಡುವಿನ ಅನುಕೂಲಕರ ಅಂತರ. ಸೊ ಆದ್ದರಿಂದ ಭೂಮಿ ಒಂದು ವಿಶಿಷ್ಟ ಗ್ರಹ ಅಂತಾನೆ ಹೇಳೋದು. ಇನ್ನು ಶಬ್ದ ಮಾಲಿನ್ಯ ನೇರವಾಗಿ ಮಾನವನಿಗೆ ಹಾನಿಕಾರಕವಾಗಿದೆ, ಕಾರಣ ತಿಳಿಸಿ ಅಂತ ಕೇಳಿದರು. ಎಸ್, ಶಬ್ದ ಮಾಲಿನ್ಯ ಶಾಶ್ವತವಾಗಿ ಕಿವಿ ಕೇಳಿಸೋದಿಲ್ಲ. ಹೃದಯ ಸಂಬಂಧಿ ಕಾಯಿಲೆಗಳು, ಹೃದಯಾಘಾತ ಸಂಭವಿಸ್ತದೆ. ಮಾನಸಿಕ ಅಸ್ವಸ್ಥತೆ, ನಿದ್ರಾಭಂಗ, ಏಕಾಗ್ರತೆ ಭಂಗ, ತಲೆನೋವು, ಹೆಚ್ಚಿನ ಆಯಾಸವನ್ನು ಉಂಟು ಮಾಡ್ತದೆ. ಇನ್ನು ಬೇಡಿಕೆ ರಾಷ್ಟ್ರದ ಪ್ರಗತಿಯ ಪ್ರತೀಕ, ಸಮರ್ಥಿಸಿರಿ ಅಂತ ಕೇಳಿದರು. ಉತ್ಪಾದನಾ ಕ್ಷೇತ್ರದಲ್ಲಿ ಬೇಡಿಕೆ ಪ್ರಭಾವ ಹೆಚ್ಚಿದೆ. ಸೊ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ, ಉದ್ಯೋಗ, ವರಮಾನ ಪೂರೈಕೆ ಹೆಚ್ಚು, ಜೀವನ ಮಟ್ಟ ಸುಧಾರಣೆ, ರಾಷ್ಟ್ರೀಯ ವರಮಾನ ಹೆಚ್ಚಳ ಆಗ್ತದೆ. ಬಟ್ ಬೇಡಿಕೆ ಕಡಿಮೆಯಾದಲ್ಲಿ ಸೊ ಉತ್ಪಾದನೆ ಕಡಿಮೆ ಆಗ್ತದೆ, ಆದಾಯ ಕಡಿಮೆ, ನಿರುದ್ಯೋಗ ಹೆಚ್ಚು, ಜನರ ಜೀವನ ಮಟ್ಟ ಕುಸಿತ, ರಾಷ್ಟ್ರದ ಪ್ರಗತಿ ಕೂಡ ಕುಸಿತ ಆಗ್ತದೆ. ಇನ್ನು ಸಮಯದ ಅಡಚಣೆ ತಪ್ಪಿಸಲು ಕೈಗೊಳ್ಳುವ ಕ್ರಮಗಳನ್ನು ತಿಳಿಸಿರಿ ಅಂತ ಕೇಳಿದರು. ಇಲ್ಲಿ ಸರಕುಗಳ ಉತ್ಪಾದನೆ ಬೇರೆ ಬೇರೆ ಸಮಯದಲ್ಲಾಗ್ತದೆ, ಉಪಭೋಗದ ಬೇರೆ ಬೇರೆ ಸಮಯದಲ್ಲಾಗ್ತದೆ. ಇವುಗಳನ್ನು ಕಾಲಕಾಲಕ್ಕೆ ಗ್ರಾಹಕರಿಗೆ ಒದಗಿಸಲು ಸೇಕರಿಸಿರ್ಬೋದು. ಉಗ್ರಾಣ ವ್ಯವಸ್ಥೆ ಒದಗಿಸ್ತಾರೆ. ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಿಸುವಲ್ಲಿ ಉಗ್ರಾಣಗಳಲ್ಲಿ ಶೈತ್ಯಾಗಾರದ ವ್ಯವಸ್ಥೆಯು ಇರ್ತದೆ ಅಂತ ಬರೆದ್ರೆ ಸಾಕು. ಇನ್ನು ಸಹಕಾರಿ ಸಂಘಗಳು ಪ್ರಯೋಜನಕಾರಿಯಾಗಿವೆ, ಕಾರಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ. ಸೊ ಇವುಗಳ ರಚನೆ ತುಂಬ ಸುಲಭವಾಗಿದೆ. ಹೆಚ್ಚು ಬಂಡವಾಳದ ಅವಶ್ಯಕತೆ ಇಲ್ಲ, ಸಮಾನ ಹಕ್ಕು ಬಾಧ್ಯತೆ, ಸೀಮಿತ ಹೊಣೆಗಾರಿಕೆ, ಒಂದೇ ಮತದಾನದ ಹಕ್ಕು. ಇನ್ನು 4 ಮಾರ್ಕರ್ ಕ್ವಶನಲ್ಲಿ ಪೂರ್ವ ವೇದಕಾಲ ಮತ್ತು ಉತ್ತರ ವೇದಕಾಲದ ರಾಜಕೀಯ ವ್ಯವಸ್ಥೆಯನ್ನು ವಿವರಣೆ ಮಾಡಲಿಕ್ಕೆ ಕೇಳಿದರು. ಸೊ ಪೂರ್ವ ವೇದಕಾಲದಲ್ಲಿ ಇದು ಋಗ್ವೇದದ 10ನೇ ಮಂಡಲದಲ್ಲಿ ವರ್ಣ ವ್ಯವಸ್ಥೆ ಬಗ್ಗೆ ಉಲ್ಲೇಖ. ಆಮೇಲೆ ಸಮಾಜದಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೇಶ್ಯ ಮತ್ತು ಶೂದ್ರರು ಅಂತಕ್ಕಂಥ 4 ವರ್ಣ. ವ್ಯಕ್ತಿಯ ವೃತ್ತಿಯ ಮೇಲೆ ವರ್ಣ ನಿರ್ಣಯ. ಮಹಿಳೆಯರಿಗೆ ಉನ್ನತ ಸ್ಥಾನಮಾನ. ಆಮೇಲೆ ರಾಜನನ್ನು ರಾಜನಂತಿದ್ದರು. ರಾಜನಿಗೆ ಸಹಾಯ ಮಾಡಲು ಸಭಾ ಸಮಿತಿ, ವಿಧಾತಗಳು ಅಸ್ತಿತ್ವದಲ್ಲಿ ಇತ್ತು. ಬಟ್ ಉತ್ತರ ವೇದ ಕಾಲದಲ್ಲಿ ಹುಟ್ಟಿನಿಂದ ಜಾತಿ ನಿರ್ಧಾರ, ಜಾತಿ ವ್ಯವಸ್ಥೆ ಜಟಿಲ, ಮಹಿಳೆಯರಿಗೆ ಸಮಾಜದಲ್ಲಿ ಸ್ಥಾನಮಾನ ಇಲ್ಲ, ವಿಧವಾ ವಿವಾಹ ಪದ್ಧತಿ ನಿಷೇಧ, ಬಾಲ್ಯ ವಿವಾಹ ವರದಕ್ಷಿಣೆ ಪದ್ಧತಿ ಜಾರಿ, ರಾಜನ ಸಹಾಯಕ್ಕೆ ವಿಧಾತ ಕಣ್ಮರೆಯಾಗಿ ಹೋಯಿತು ಅಂತ ಬರೆದ್ರೆ ಸಾಕು. ಇನ್ನು ಪ್ರಸ್ತುತ ಯುಗದಲ್ಲಿ ರಾಜ್ಯಶಾಸ್ತ್ರದ ಜ್ಞಾನ ಅತ್ಯವಶ್ಯಕ, ಚರ್ಚಿಸಿ ಅಂತ ಕೇಳಿದರು. ಎಸ್, ಏಕಪ್ಪ ಅಂದರೆ ರಾಜ್ಯಶಾಸ್ತ್ರದ ಜ್ಞಾನ ಬೇಕು. ರಾಜ್ಯದ ಉಗಮ ಮತ್ತು ಬೆಳವಣಿಗೆ ಅರಿಬೇಕು. ಚಕ್ರಾಧಿಪತ್ಯ, ಸ್ವಾತಂತ್ರ್ಯ, ಕಾನೂನು, ಸಮಾನತೆಯನ್ನು ತಿಳಿಯಲು. ಉತ್ತಮ ಸರ್ಕಾರ, ಯುದ್ಧ, ಶಾಂತಿ ಪರಿಕಲ್ಪನೆಗಳ ಬಗ್ಗೆ ತಿಳಿಯಲು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಬಗ್ಗೆ ಅರಿಬಹುದು. ಆಧುನಿಕ ಕಲ್ಯಾಣ, ರಾಜ್ಯ ಸ್ಥಾಪನೆಗೆ ರಾಜಕೀಯ ಪ್ರಜ್ಞೆ ಬೆಳೆಸಿಕೊಳ್ಳಲು. ನಾಗರಿಕತ್ವ, ನಾಯಕತ್ವದ ಗುಣ ಬೆಳೆಸಲು. ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ ಅರಿಯಲು ರಾಜ್ಯಶಾಸ್ತ್ರದ ಜ್ಞಾನ ಬೇಕೇ ಬೇಕು. ಇನ್ನು ಭೂಮಿಯ ಅಂತರಾಳದ ಚಿತ್ರ ಬರೆದು ವಿವಿಧ ಪದರಗಳನ್ನು ಹೆಸರಿಸಿರಂತೆ ಕೇಳಿದರು. ಸೊ ಈ ಥರನಾಗಿರ್ತಕ್ಕಂಥ ಚಿತ್ರವನ್ನು ಬರೀಬೇಕಾಗಿತ್ತು. ಇದರಲ್ಲಿ ಪರ್ವತ ಶ್ರೇಣಿ ಇದೆ, ಮೊಹರೋವಿಸಿಕ್ ಸೀಮಾವಲಯ ಇದೆ, ಗೂಟೆನ್ಬರ್ಗ್ ಇದೆ, ಓಕೆ, ಹೊರಕೇಂದ್ರ, ಒಳಕೇಂದ್ರ. ಸೊ ಈ ಥರ ಭೂಮಿ ಅಂತರಾಳದ ಚಿತ್ರವನ್ನು ಬಿಡಿಸ್ಬೇಕಿತ್ತು. ಇನ್ನೊಂದು ಮಾಡೆಲ್ ಕ್ವಶನ್ ಪೇಪರ್ನ ಪೋಸ್ಟ್ ಮಾಡ್ತೀವಿ. ಸೊ ಯಾರಿಗೆಲ್ಲ PDF ಇಂಟ್ರೆಸ್ಟ್ ಇದೆ ಅನ್ನೋರು ಜಸ್ಟ್ ನೀವೇನು ಮಾಡ್ಬೋದು, 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.